ನಮಸ್ತೆ, ನಾನು ಮಂಜುಳಾ, ನಿಮ್ಮ ಯೋಗ ಕೋಚ್. ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ನಿಯಂತ್ರಣದಲ್ಲಿ ಕೆಲವು ಆಸನಗಳನ್ನು ನಾನು ಹೇಳ್ತಾ ಇದ್ದೆ. ಸೊ ಅದರದ್ದು 3ನೇ ಭಾಗ ಇದು. ಸೊ 1 ಮತ್ತು 2ನೇ ಭಾಗದ ವಿಡಿಯೋದ ಲಿಂಕನ್ನು ಈ ವಿಡಿಯೋದ ಲಿಂಕ್ ಕೆಳಗೆ ಕೊಟ್ಟೈತಿ. ಸೊ ಅದನ್ನು ಕ್ಲಿಕ್ ಮಾಡೋ ಮುಖಾಂತರ ಅದನ್ನು ನೀವು ನೋಡ್ಬೋದು. ಈಗ 4ನೇ ಆಸನ, ಸೊ ಅದನ್ನು ಹೆಂಗೆ ಮಾಡೋದು ಅಂತ ಅನ್ನೋದನ್ನು ನಾವು ನೋಡೋಣ. ಈಗ ಮಾಡ್ತಾ ಇರೋಂಥ ಆಸನ ಜಠರ ಪರಿವರ್ತನಾಸನ ಅಂತ ಹೇಳಿ. ಸೊ ಇದು ಮಲಗಿ ಮಾಡೋ ಆಸನ. ಸೊ ಅದಕ್ಕಾಗಿ ನಾವು ಏನು ಮಾಡ್ಬೇಕಂದ್ರೆ ಮೊದಲು ಮಲ್ಕೋಬೇಕ್ರಿ ನಾವು. ಸೊ ಅದಕ್ಕೆ ಮೊದಲು ಮಲ್ಕೊಳ್ಳೋಣಂತ್ರಿ. ಸೊ ಮಲ್ಕೊಂಡಾದ್ಮೇಲೆ 2 ಪಾದಗಳು ಜೋಡಿಸಿದ್ದಿರೋದು ಬೇಡ, ಸ್ವಲ್ಪ ಇಲ್ಲಿ ಗ್ಯಾಪ್ ಇರಲಿ. ಆಮೇಲೆ ನಿಮ್ಮ 2 ಕೈಗಳನ್ನು ಲಾಕ್ ಮಾಡ್ಕೊಂಡು ನಿಮ್ಮ ತಲೆಯನ್ನು ಇಟ್ಕೋತೀರಿ. ತಲೆಯನ್ನು ಇಟ್ಕೊಂಡು 2 ಕೈಗಳನ್ನು ಸ್ವಲ್ಪ ಮೇಲೆ ತೊಗೊಂಬರಿ. ಈ ರೀತಿ ಮಾಡಿಕೊಂಡು ಮತ್ತೆ ಕೆಳಗೆ ತಗೋರಿ. ಸೊ ಇಲ್ಲಿ ಉಸಿರು ತಗೋತಾ 2 ಕಾಲುಗಳನ್ನು ಈ ರೀತಿ ಮಡ್ಚ್ಕೋತೀರಿ. ಇಲ್ಲಿ ಈ ರೀತಿ ತೊಗೊಂಬಂದು ಉಸಿರು ಬಿಡ್ತಾ ನಿಮ್ಮ ಬಲಭಾಗಕ್ಕನ್ನು 2 ಮಂಡಿಗಳನ್ನು ಇಲ್ಲೇ ನೆಲಕ್ಕೆ ಹಚ್ತೀರಿ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ನಾವು ಟ್ವಿಸ್ಟ್ ಆದ್ವಿ. ಸೊ ಇಲ್ಲೇ ಹಿಂಗೆ ಈ ಕಡೆ ಹೊಳದಾಗ ನೀವು ನಿಮ್ಮ ಎಡಭಾಗಕ್ಕೆ ಇಲ್ಲೇ ಸ್ಟ್ರೆಚ್ ಆಗ್ಬೇಕು. ಅಂದ್ರೆ ಇಲ್ಲೇ ಸ್ವಲ್ಪ ಪೇನ್ ಅನ್ನಿಸ್ಬೇಕು, ಅದನ್ನು ನೀವು ಫೀಲ್ ಮಾಡ್ಬೇಕು ಅದನ್ನು. ಸೊ ಇಲ್ಲಿ ಸಹಜವಾದ ಉಸಿರಾಟ ಇರಲಿ. ಇಲ್ಲಿ ಕೂಡ 5 ಕೌಂಟು. 1 2 3 4 5. ಮತ್ತೆ ಉಸಿರು ತಗೋತಾ 2 ಕಾಲುಗಳನ್ನು ಮೇಲೆ ತೊಗೊಂಬತ್ತೀರಿ ಈ ರೀತಿ. ಮತ್ತೆ ಇಲ್ಲಿ ಸಹಜವಾದ ಉಸಿರಾಟ ಇರಲಿ. ಸಹಜವಾದ ಉಸಿರಾಟದ ನಂತರ ಮತ್ತೆ ಈಗ ನೀವು ಬಲಭಾಗಕ್ಕೆ ಮಾಡಿದ್ರಲ್ಲ, ಸೊ ಎಡಭಾಗ ಕೂಡ ನೀವು ಇಲ್ಲೇ ಮಾಡಬೇಕು. ಅದಕ್ಕಾಗಿ ಏನು ಮಾಡ್ಬೇಕಂತಂದ್ರೆ ಮತ್ತೆ ಉಸಿರನ್ನ ತಗೋತೀರಿ. ಉಸಿರು ತಗೊಂಡು ಉಸಿರು ಬಿಡ್ತಾ ನಿಮ್ಮ ಬಲಭಾಗಕ್ಕೆ ಟ್ವಿಸ್ಟ್ ಆಗ್ತೀರಿ. ಸೊ ಇದು ನೋಡಿ, ನನ್ನ ತಲೆ ಮತ್ತು ಈ ಎದೆ ಭಾಗ ನೇರವಾಗೈತಿ. ನಾವು ಹೇಗೆ ಟ್ವಿಸ್ಟ್ ಮಾಡೀವಿ ಅಂದರೆ ಈ ಭಾಗ ಮಾತ್ರ ಟ್ವಿಸ್ಟ್ ಮಾಡೀವಿ. ಸೊ ಅಲ್ಲಿ ಟ್ವಿಸ್ಟ್ ಮಾಡಿದಾಗ ಇಲ್ಲೇ ಪೇನ್ ಅನ್ನಿಸ್ತಾ ಇರ್ತೈತಿ, ಮತ್ತು ಇಲ್ಲಿ ಕೆಳಗೂ ಕೂಡ ಪೇನ್ ಅನ್ನಿಸ್ತೈತಿ. ಮತ್ತು ಇಲ್ಲಿಂದ ಇಲ್ಲಿ ಏನು ಈ ಭಾಗ ಐತಲ್ಲ ಕಾಲಿನ ಭಾಗ, ಸೊ ಇಲ್ಲಿ ಸ್ವಲ್ಪ ಪೇನ್ ಅನ್ನಿಸ್ತಾ ಇರ್ತೈತಿ. ಸೊ ಅದನ್ನು ಫೀಲ್ ಮಾಡಿರಿ. ಮತ್ತು ಇಲ್ಲಿ ಸಹಜವಾದ ಉಸಿರಾಟ ಇರಲಿ. 5 ಕೌಂಟು. 1 2 3 4 5. ಮತ್ತೆ ಉಸಿರು ತಗೋತಾ 2 ಕಾಲುಗಳನ್ನು ಈ ರೀತಿ ತಗೋತೀರಿ. ಉಸಿರು ಬಿಡ್ತಾ 2 ಕಾಲುಗಳನ್ನು ನೇರವಾಗಿ ಚಾಚ್ತೀರಿ. ಕೈಗಳನ್ನು ಬಿಡಿಸ್ಕೋತೀರಿ. ಅವಾಗಿಲ್ಲಿ ಶವಾಸನ ಸ್ಥಿತಿ ಒಳಗಿದ್ದು ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀರಿ. ಈ ಆಸನ ಆದ ನಂತರ ಶವಾಸನ ಸ್ಥಿತಿಗೆ ಇರಬೇಕು. ಶವಾಸನ ಸ್ಥಿತಿ ಅಂದರೆ ಈ ರೀತಿ 2 ಕೈಗಳ ಮೇಲ್ಭಾಗ 2 ಕೈಗಳು ಮೇಲ್ ನೋಡ್ತಾ ಇರಬೇಕು. ಕಾಲುಗಳು ಈ ರೀತಿ, ಪಾದಗಳು ಹೊರಚಾಚಿರಬೇಕು. ನಿಮ್ಮ ಕತ್ತು ನಿಮಗೆ ಯಾವ ರೀತಿ ಸರಿ ಅನಿಸುತ್ತೆ, ಬಲಕ್ಕೆ ತೊಗೊಂಡ್ರೆ ಬಲಭಾಗಕ್ಕೆ ಕತ್ತನ್ನು ತಿರುಗಿಸಿ, ಅಥವಾ ಎಡಕ್ಕಂದ್ರೆ ಎಡಕ್ಕೆ, ಅಥವಾ ಇಲ್ಲ ನಂಗೆ ಸೀದಾ ಚಲೋ ಅನಿಸುತ್ತೆ ಅಂದ್ರೆ ಸೀದಾ ಇರಲಿ. ಕಣ್ಣುಗಳನ್ನು ಮುಚ್ಚಿರ್ರಿ. ಇಲ್ಲಿ ರಿಲ್ಯಾಕ್ಸ್ ಆದಮೇಲೆ ಮತ್ತೆ ಮುಂದಿನ ಆಸನಕ್ಕೆ ಹೋಗ್ರಿ. ಈ ಆಸನ ನೀವು ಖಾಲಿ ಹೊಟ್ಟೆಯಲ್ಲಿ ಮಾಡಿರಿ. ಮತ್ತು 1 ಸಲ ಮಾಡಕತ್ರಿ ಅಂತಂದ್ರೆ 2 ಸಲ ಅಥವಾ 3 ಸಲ ಇದನ್ನು ಮಾಡ್ಬೋದು. ಮತ್ತು ಬೆಳಗ್ಗೆ 1 ಟೈಮ್ ಮಾಡಿರಿ. ಇಲ್ಲ ನನಗೆ ಇನ್ನೂ ಟೈಮ್ ಐತಪ್ಪ ನಾ ಮಾಡ್ಬೋದು ಮತ್ತು ಸಾಯಂಕಾಲನು ಅಂತಂದ್ರೆ ಸಾಯಂಕಾಲ ಕೂಡ ಇದನ್ನು ನೀವು ಮಾಡ್ಬೋದು. ಈ ಆಸನ ನೀವು ಎಫೆಕ್ಟಿವ್ ಆಗಿ ಭಾಳ ಅಂದ್ರೆ ಭಾಳ ಲಾಭ ಐತಿ ಇದರಿಂದ ಮಧುಮೇಹ ನಿಯಂತ್ರಣ ಮಾಡೋದಕ್ಕೆ. ಯಾಕಂತಂದ್ರೆ ಇಲ್ಲಿ ನೋಡಿ, ನಾವು ಇಲ್ಲಿ ಮಲ್ಕೊಂಡಿರ್ತೀವಿ, ಮಲ್ಕೊಂಡಾಗ ಟ್ವಿಸ್ಟ್ ಆಗ್ತೀವಿ ನಾವು. ಸೊ ಟ್ವಿಸ್ಟ್ ಆಗೋದ್ರ ಮುಖಾಂತರ ಏನಾಕೈತೆ ಅಂತಂದ್ರೆ ನಮ್ಮ ಪ್ಯಾಂಕ್ರಿಯಾಸ್ ಏನಾಕೈತೆ ಅಂತಂದ್ರೆ, ಸೊ ಪ್ಯಾಂಕ್ರಿಯಾಸ್ ಇನ್ಸುಲಿನ್ನ ಬಿಡುಗಡೆ ಮಾಡ್ತೀವಿ. ಅದೇ ರೀತಿ ನಾವು ಟ್ವಿಸ್ಟ್ ಆದಾಗ ನಮ್ಮ ಗ್ಲುಕೋಸ್ ಲೆವೆಲ್ ಅಂತ ಏನೈತಲ್ಲ ಅದು ಕೂಡ ನಿಯಂತ್ರಣಕ್ಕೆ ಬರ್ತೈತಿ. ಸೊ ಸರಿಯಾದ ಕ್ರಮದಲ್ಲಿ ಇದನ್ನು ಮಾಡಿರಿ. ಸೊ ಮಾಡಿದಾಗ ಇದನ್ನು ಫೀಲ್ ಮಾಡ್ಬೇಕು. ಏನಂತಂದ್ರೆ ಟ್ವಿಸ್ಟ್ ಆದಾಗ ನಿಮ್ಗೆ ಪೇನ್ ಅನಿಸ್ತೈತಿ, ಅದನ್ನು ಫೀಲ್ ಮಾಡಿರಿ. ಸೊ ಮುಂದಿನ ಆಸನ ಸೂಕ್ತ ಬದ್ಧ ಕೋನಾಸನ ಅಂತೇಳಿ. ಸೊ ಈ ಆಸನ ಮಾಡಕ್ಕೆ ನಾನು ದಿಂಬಿನ ಸಹಾಯದ ಮುಖಾಂತರ ಈ ಆಸನ ಮಾಡ್ತೇನೆ ಅಂತ. ಸೊ ಅದಕ್ಕಾಗಿ ನೀವು ಕೂಡ ದಿಂಬು ತಗೋರಿ. ದಿಂಬು ಯಾವ ರೀತಿ ಇರ್ಬೇಕಂದ್ರೆ ಸಾಫ್ಟ್ ಇರ್ಬೇಕ್ರಿ. ಇದು
ಈ ರೀತಿ ಸಾಫ್ಟ್ ಇರ್ಬೇಕು. ಸೊ ಗಟ್ಟಿಯಾದ ದಿಂಬನ್ನು ತೊಗೊಳಕೋಬೇಡಿ. ಸೊ ಗಟ್ಟಿಯಾದ ದಿಂಬನ್ನು ತೊಗೊಂಡಿರ್ತದ ಮತ್ತೆ ನಿಮ್ಮ ಬೆನ್ನಿಗೆ ಪೇನ್ ಆಗ್ತೈತದ, ಅದಕ್ಕೆ ಆ ರೀತಿ ಬೇಡ. ಸ್ವಲ್ಪ ಮೆದುವಾದ ದಿಬ್ಬನ್ನು ತಗೋರಿ. ಸೊ ಇದು ಕೂಡ ಮಲಗಿ ಮಾಡುವಂಥ ಆಸನ ಆಗೈತಿ. ಇದನ್ನು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ನಾವು ನೋಡೋಣ್ರಿ. ಈಗ ಅದಕ್ಕಾಗಿ ಮಲ್ಕೋತೀರಿ. ಅದಕ್ಕಿಂತ ಮುಂಚೆ ಈ ರೀತಿ ಕೂತ್ಕೊಂಡು ನಿಮ್ಮ ಬೆನ್ನಿನ ಆಸನಕ್ಕೆ ಇದು ಎಲ್ಲಿ ಬೇಕಲ್ಲ ಅಲ್ಲಿ ದಿಂಬನ್ನು ಇಟ್ಕೋರಿ. ನಿಮ್ಮ ಬೆನ್ನಿಗೆ ಬರಬೇಕಿದು. ಸೊ ಇದ್ರ ಮೇಲೆ ನೀವು ಇದೇನು ನಿಮ್ಮ ಬೆನ್ನಿನ ಭಾಗ ಐತಲ್ಲ, ಬೆನ್ನಿನ ಭಾಗದಿಂದ ತಲೆ ಭಾಗ ತನೂ ನೀವು ಈ ದಿಂಬು ಮೇಲೆ ಮಲ್ಕೋಬೇಕು. ಆ ರೀತಿ ಇದನ್ನು ಇಟ್ಕೋರಿ. ಸೊ ಈ ರೀತಿ ಮಲ್ಕೊಂಡಾಗ ನೋಡ್ರಿ. ಸೊ ಬೆನ್ನಿನ ಮೇಲೆ ಪೂರ್ತಿ ದಿಂಬಿನ ಮೇಲೆ ಭಾರ ಐತಿ. ಆಮೇಲೆ ಇಲ್ಲಿ ಮಲ್ಕೊಂಡಾಗ ನಮ್ಮ ಎದೆ ಭಾಗ ನೋಡ್ರಿ ಸ್ವಲ್ಪ ಮೇಲ್ ಬಂದ ರೀತಿ ಐತಿ. ಸೊ ಅವಾಗ ಏನಾಗಿರ್ತೈತೆ ಅಂತಂದ್ರೆ ಇಲ್ಲಿ ನಮ್ದು ಚೆಸ್ಟ್ ಓಪನ್ ಆಗಿರ್ತೈತಿ ಇಲ್ಲಿ. ಆಮೇಲೆ ಎರಡೂ ಕಾಲುಗಳನ್ನು ಫೋಲ್ಡ್ ಮಾಡ್ಕೋತೀರಿ. ಉಸಿರು ತಗೋತಾ ಎರಡೂ ಕಾಲುಗಳನ್ನು ಈ ರೀತಿ ಫೋಲ್ಡ್ ಮಾಡ್ಕೋರಿ. ಸೊ ಎರಡೂ ಪಾದಗಳು ಏನೈತಲ್ಲ ಈ ರೀತಿ ಪ್ರೆಸ್ ಆಗಿರ್ಬೇಕು ಒಂದಕ್ಕೊಂದು. ಈ ರೀತಿ ಇಟ್ಕೋತೀರಿ ಎರಡೂ ಕಾಲುಗಳನ್ನು. ಸೊ ಬಿಗಿನರ್ಸ್ ಅಂತ ಏನಾರಿದ್ರೆ ಸ್ವಲ್ಪ ಈ ರೀತಿ ಮಾಡಿಸಿದಾಗ ಇಲ್ಲಿ ಸ್ವಲ್ಪ ಪೇನ್ ಅನಿಸ್ತೈತಿ ರೀ ನಿಮ್ಗೆ. ಸೊ ಗಾಬರಿ ಆಗಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಇಲ್ಲಿ ಪೇನ್ ಅನಿಸ್ತೈತಿ, ಅದು ಸಹಜವಾದ ರೀತಿ ಇರ್ತೈತಿ. ಸೊ ಅದಕ್ಕೆ ಗಾಬರಿ ಆಗಕ್ಕೆ ಹೋಗ್ಬೇಡ್ರಿ. ನಂತರ ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ಬಾಜುಕಿರಲಿ ಮತ್ತು ಎರಡೂ ಹಸ್ತಗಳು ಮೇಲ್ಮುಖವಾಗಿರಲಿ. ಸೊ ಇಲ್ಲಿ ಸಹಜವಾದ ಉಸಿರಾಟ ಇರಲಿ. ಇಲ್ಲಿ ಹೋಲ್ಡ್ ಮಾಡ್ತೀರಿ. ಹೋಲ್ಡ್ ಅಂತಂದ್ರೆ ಪೋಸ್ಚರ್ನ ಹೋಲ್ಡ್ ಮಾಡೋದು, ಉಸಿರನ್ನಲ್ಲ. ಸಹಜವಾದ ಉಸಿರಾಟ ಇರಲಿ. ಸೊ ಇಲ್ಲಿ ಕೂಡ 5 ಕೌಂಟು. 1 2 3 4 5. ಸೊ ಇಲ್ಲಿ 5 ಕೌಂಟ್ ಕೂಡ ಮಾಡ್ಬೋದು ಅಥವಾ 10 ಕೌಂಟು ಕೂಡ ಮಾಡ್ಬೋದು. ನಿಮ್ಗೆ ಯಾವ ರೀತಿ ಸಾಧ್ಯ ಆಕೈತಿ ಆ ರೀತಿ ಮಾಡಿರಿ. ಸಿಗ್ ನೋಡ್ರಿ, ಈ ಆಸನ ಮಾಡಿದಾಗ ನೋಡ್ರಿ ಇಲ್ಲೇ ಚೆಸ್ಟ್ ಓಪನ್ ಆಗೈತಿ. ಆಮೇಲೆ ನಮ್ಮ ಹೊಟ್ಟೆ ಭಾಗ ಕೂಡ ಇಲ್ಲೇ ಓಪನ್ ಇರ್ತೈತಿ ನೋಡ್ರಿ, ಯಾವುದೇ ಟ್ವಿಸ್ಟ್ ಇಲ್ಲ. ಸೊ ಇಲ್ಲೇನೈತೆ ಅಂದ್ರೆ ಹೊಟ್ಟೆ ಭಾಗ ಕೂಡ ಇಲ್ಲೇ ಓಪನ್ ಐತಿ. ಇದು ಕೂಡ ಮಧುಮೇಹ ನಿಯಂತ್ರಣಕ್ಕೆ ಭಾಳ ಅಂದ್ರೆ ಭಾಳ, ಇದು ಕೂಡ ಈ ಆಸನ ಕೂಡ ಭಾಳ ಲಾಭ ತಂದು ಕೊಡ್ತೈತಿ ನಮಗೆ. ಸೊ ನಂತರ ಈ ಆಸನದಿಂದ ವಾಪಸ್ ಬರ್ಬೇಕಂತಂದಾಗ ಮತ್ತೆ ಉಸಿರು ತಗೋತೀರಿ. ಉಸಿರು ತಗೊಂಡು ಉಸಿರು ಬಿಡ್ತಾ ಎರಡೂ ಕಾಲುಗಳನ್ನು ನೇರವಾಗಿ ಚಾಚ್ತೀರಿ. ಈ ರೀತಿ ನೀವು ಈ ಸೂಕ್ತ ಬದ್ಧ ಕೋನಾಸನವನ್ನು ದಿಂಪಿನ ಸಹಾಯದಿಂದ ಈ ಆಸನ ನೀವು ಮಾಡಬಹುದು. ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆಗೆ ನಿಯಂತ್ರಣ ಮಾಡೋಕೆ 5 ಆಸನಗಳನ್ನು ಮಾಡಿದ್ರಿ. ಸೊ ಈಗ ಒಂದು ಪ್ರಾಣಾಯಾಮ ಮಾಡೋಣ ಅಂತ. ಸೊ ಅದ್ರ ಹೆಸರು ಏನಂತಂದ್ರೆ ಕಪಾಲಭಾತಿ ಅಂತೇಳಿ. ಸೊ ಇದನ್ನು ಯಾವ ರೀತಿ ಮಾಡೋದು ಅಂತಂದ್ರೆ, ಮೊದಲು ಬೆನ್ನು ಕತ್ತು ನೇರವಾಗಿರಲಿ. ಸುಖಾಸನ ಸ್ಥಿತಿಯೊಳಗೆ ಕೂತ್ಕೋತೀರಿ, ಬೆನ್ನು ಕತ್ತು ನೇರವಾಗಿರಲಿ. ಸೊ ಈ ರೀತಿ ಕೂತ್ಕೊಳ್ಳೋದಲ್ರಿ. ಸೊ ಈ ರೀತಿನ ನಾವು ಕೂತ್ಕೋಬೇಕು, ಬೆನ್ನು ಕತ್ತು ನೇರವಾಗಿರಲಿ. ನೇರವಾಗಿಟ್ಕೊಂಡು ಕಪಾಲಭಾತಿ ಮಾಡೋದು. ಸೊ ಕಪಾಲಭಾತಿ ಮಾಡೋದು ಹೆಂಗೆ ಅಂತಂದ್ರೆ, ಸೊ ಮೊದಲು ಉಸಿರು ತಗೋತೀರಿ, ದೀರ್ಘವಾಗಿ ಉಸಿರು. ಯಾವ ರೀತಿ ಉಸಿರು ತಗೋತೀರಿ ಅಂತಂದ್ರೆ, ಹೊಟ್ಟೆ ಭಾಗ ಮತ್ತು ಎದೆ ಭಾಗ ತುಂಬಿಕೊಳ್ಳೋಷ್ಟು ಉಸಿರನ್ನು ತೆಗೆದುಕೋತೀರಿ. ಸೊ ಉಸಿರು ತಗೊಂಡು ಅಲ್ಲಿ ಹೋಲ್ಡ್ ಮಾಡಿ ಆಮೇಲೆ ಉಸಿರನ್ನ ಹೊರಗೆ ಬಿಡೋದು. ಅಂದ್ರೆ ಮೂಗಿನ ಮುಖಾಂತರ ಉಸಿರು ಹೊರಗೆ ಬಿಡ್ತೀರಿ. ಅದೇ ಟೈಮ್ನಾಗ ಏನು ಮಾಡ್ತೀರಿ ಅಂತಂದ್ರೆ ಹೊಟ್ಟೆಯನ್ನು ಒಳಗೆ ತಗೋತೀರಿ. ಸೊ ಯಾವ ರೀತಿ ಮಾಡ್ಬೇಕಂತಂದ್ರೆ, ಸೊ ಕೈಗಳನ್ನು ಈ ರೀತಿಯಾದ ಇಟ್ಕೋಬೋದು ಅಥವಾ ಚಿನ್ಮುದ್ರದೊಳಗಾದರೂ ಇಟ್ಕೋಬೋದು ನೀವು ಕೈಗಳನ್ನು. ಸೊ ಕಣ್ಣುಗಳನ್ನು ಮುಚ್ಚಿರಿ, ದೀರ್ಘವಾಗಿ ಉಸಿರು ತಗೋತೀರಿ. ಈ ರೀತಿಯಾಗಿ ಕಪಾಲಭಾತಿನ ಮಾಡ್ಬೇಕು. ಇದನ್ನು ನೀವು ನಿಧಾನಗತಿಯಲ್ಲೂ ಮಾಡ್ಬೋದು, ಮಧ್ಯಮ ಗತಿಯಲ್ಲೂ ಮಾಡ್ಬೋದು. ನಿಧಾನಗತಿ ಅಂತಂದ್ರೆ ಫಸ್ಟ್ ಉಸಿರು ತಗೋತೀರಿ, ಈ ರೀತಿ
ನಿಧಾನಗತಿ ಒಳಗೆ. ನಾವು ಬಿಗ್ನರ್ಸ್ ಅದೇವಪ್ಪ, ನಮಗೆ ಇದ ಫಸ್ಟ್ ಮಾಡಕತ್ತೆ ಅಂತಂದ್ರೆ ನಿಧಾನಗತಿ ಒಳಗೆ ಮಾಡ್ರಿ. ಇಲ್ಲ ನಮ್ಗೆ ಬರ್ತೈತಿ ನಾನು ಮಾಡ್ಬೋದು ಅಂತಂದ್ರೆ ಮಧ್ಯಮ ಗತಿ ಒಳಗೆ ಮಾಡ್ರಿ. ಯಾವ ರೀತಿ ಅಂತಂದ್ರೆ ಉಸಿರು ತಗೊಳ್ಳೋದು ಮೊದಲು, ಈ ರೀತಿ ಆದ್ರೆ ನೀವು ಮಾಡ್ಬೇಕು. ಆದ್ರೆ ನೆನ್ಪಿಟ್ಕೋರಿ ಏನಂತಂದ್ರೆ ಉಸಿರು ತಗೊಂಡು ಉಸಿರು ಬಿಟ್ಟು ಮಾಡೋದಲ್ಲ, ಉಸಿರನ್ನ ತೆಗೆದುಕೊಂಡು ಹೋಲ್ಡ್ ಮಾಡಿ ಮೂಗಿನ ಮುಖಾಂತರ ಉಸಿರು ಬಿಡೋದು, ಮತ್ತು ಅದರ್ ಟೈಮ್ನಾಗ ಹೊಟ್ಟೆನ ಒಳಗೆ ತಗೊಳ್ಳೋದು. ಈ ರೀತಿ ಕಪಾಲಭಾತಿ ನೀವು ಮಾಡೋದು. ಸೊ ಇದನ್ನು ನೀವು ಏನಂತಂದ್ರೆ ಒಂದು 5 ನಿಮಿಷ ಇದನ್ನು ನೀವು ಮಾಡ್ಬೋದು. ಮತ್ತು ಇನ್ನೊಂದು ನೆನಪಿರಲಿ ಏನಂತಂದ್ರೆ ಖಾಲಿ ಹೊಟ್ಟೆ ಒಳಗೆ ಇದನ್ನು ಮಾಡ್ಬೇಕು ನೀವು. ಊಟ ಆದ ನಂತರ 2 ತಾಸು ಗ್ಯಾಪ್ ಇರಲಿ ಈ ಪ್ರಾಣಾಯಾಮ ಮಾಡೋ ಮುಂದೆ. ಆಮೇಲೆ ಈ ಪ್ರಾಣಾಯಾಮ ಮಾಡೋ ಮುಂದೆ ಸೊ ಏನು ನೆನಪಿಟ್ಕೋಬೇಕು ನೀವು ಅಂತಂದ್ರೆ, ಸೊ ಉಸಿರನ್ನ ಹೊರಗೆ ಬಿಡಾಕತ್ತೀನಿ, ಆಮೇಲೆ ಹೊಟ್ಟೆನ ಒಳಗೆ ತಗೊಳಕತ್ತೀನಿ ಅನ್ನೋದ್ರ ಬಗ್ಗೆ ನಿಮ್ಗೆ ಲಕ್ಷ್ಯ ಇರಲಿ. ಆಮೇಲೆ ನೀವು ಪೂರ್ತಿ ಉಸಿರನ್ನ ಹೊರಗೆ ಬಿಟ್ಟು ಪೂರ್ತಿ ಉಸಿರನ್ನ ತಗೊಂಡು ಆಮೇಲೆ ಪೂರ್ತಿ ಉಸಿರನ್ನ ಹೊರಗೆ ಹಾಕಿ ಕಪಾಲಭಾತಿ ಮಾಡಾಕತ್ತೀರಿ ಅಂತಂದ್ರೆ ಸೊ ಹೊಟ್ಟೆ ನೋವು ಬರ್ತೈತಿ. ಸೊ ಆ ತಪ್ಪು ಮಾಡಕ್ಕೆ ಹೋಗ್ಬೇಡ್ರಿ. ಉಸಿರನ್ನು ತೆಗೆದುಕೊಳ್ಳೋದು, ಹೋಲ್ಡ್ ಮಾಡೋದು ಮೂಗಿನ ಮುಖಾಂತರ, ಮತ್ತು ಅದರ್ ಟೈಮ್ನಾಗ ಹೊಟ್ಟೆ ಒಳಗೆ ತಗೊಳ್ಳೋದು. ಇದನ್ನು ನೀವು 5 ನಿಮಿಷ ಮಾಡಕತ್ತೀರಪ್ಪ ಅಂತಂದ್ರೆ ಸೊ 3 ಸ್ಟೆಪ್ ರೀತಿ ಇದನ್ನು ಮಾಡಿರಿ ಅಂತಂದ್ರೆ ಸೊ 1ನೇ ಸಲ ನೀವು 20 ಸ್ಟ್ರೋಕ್ ಮಾಡಿರಿ, ಮತ್ತು ಇನ್ನೊಂದ್ಸಲ 20 ಸ್ಟ್ರೋಕು, ಮತ್ತು ಇನ್ನೊಂದ್ಸಲ 20 ಸ್ಟ್ರೋಕ್. ಇದನ್ನು 3 ಸ್ಟೆಪ್ ರೀತಿ ಮಾಡ್ಕೊಂಡು ಈ ಪ್ರಾಣಾಯಾಮ ನೀವು ಮಾಡಬಹುದು. ಈ 5 ಆಸನಗಳು ಮತ್ತು 1 ಪ್ರಾಣಾಯಾಮನ ಹೇಳ್ಕೊಟ್ಟೇನೆ ನಾನು. ಸೊ ಇದ್ರ ಜೊತೆಗೆ ರಾತ್ರಿ ಮಲ್ಕೋಕ್ಕಿಂತ ಮುಂಚೆ ನೀವು 1 ಗ್ಲಾಸ್ ನೀರೊಳಗೆ 1 ಚಮಚೆ ಮೆಂತೆ ಕಾಳುಗಳನ್ನು ನೆನೆಯಾಕಿಡ್ರಿ. ಸೊ ನೆನೆಯಾಕಿಟ್ಟು ಮುಂಜಾನೆ ಎದ್ದ ತಕ್ಷಣ ಖಾಲಿ ಹೊಟ್ಟೆ ಒಳಗೆ ಅದೇನು ನೆನೆದ ನೀರು ಇರ್ತೈತಲ್ಲ ಸೊ ಆ ನೀರನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರ ಮುಖಾಂತರ ಕೂಡ ಮಧುಮೇಹವನ್ನು ನಿಯಂತ್ರಣ ಮಾಡಬಹುದು. ಅದಲ್ಲದೆ ಪೇರು ಗಿಡದ ಎಲೆ ಇರ್ತಾವಲ್ರಿ, ಸೊ ಆ ಎಲೆನ ಒಂದು 4-5 ಅಥವಾ 5-6 ಎಲೆನ 1 ಗ್ಲಾಸ್ ನೀರೊಳಗೆ ಅದನ್ನು ನೆನೆಯಾಕಿಡ್ರಿ. ಸೊ ನೆನೆಯಾಕಿಟ್ಟು ಬೆಳಿಗ್ಗೆ ಎದ್ದ ಮೇಲೆ ಖಾಲಿ ಹೊಟ್ಟೆಯೊಳಗೆ ಆ ಎಲೆಗಳನ್ನೆಲ್ಲ ತೆಗೆದು ಆ ನೀರನ್ನು ಏನು ನೆಂದಿರ್ತೈತಲ್ಲ ಆ ನೀರನ್ನು ಆ ನೀರನ್ನು ಕೂಡ ನೀವು ಕುಡಿಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಂಡೇನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಅದೇ ರೀತಿ ಇನ್ನೂ ನಿಮ್ಗೆ ಹೆಚ್ಚಿನ ವಿಡಿಯೋಗಳು ಬೇಕಂತಂದ್ರೆ ಈಗ ಆರೋಗ್ಯದ ಬಗ್ಗೆ ಇರ್ಬೋದು ಅಥವಾ ಯೋಗದ ಬಗ್ಗೆ ನಿಮಗೇನಾದರೂ ಇನ್ನೂ ವಿಷಯಗಳನ್ನು ತಿಳ್ಕೊಳ್ಳೋದೈತಪ್ಪ ಅಂತಂದ್ರೆ ಸೊ ಅದನ್ನು ನೀವು ಕಮೆಂಟ್ ಮೂಲಕ ನನಗೆ ಬರೆದು ಕಳಿಸ್ರಿ. ಸೊ ಅದನ್ನು ನಾನು ನಿಮ್ಗೆ ಮಾಡಿ ತೋರಿಸ್ತೀನಿ ಅಂತ ಆ ವಿಷಯಗಳನ್ನು ನಾನು ನಿಮ್ಗೆ ತಲುಪ್ಸೋಕೆ ಪ್ರಯತ್ನ ಮಾಡ್ತೀನಿ. ಅದೇ ರೀತಿ ಈ ಮಂಜುಳಾ ಯೋಗ ಕ್ಲಬ್ ಅನ್ನೋದು ನನ್ನ ಕಮ್ಯುನಿಟಿ ಐತಿ. ಸೊ ಆ ಕಮ್ಯುನಿಟಿಗೆ ಜಾಯ್ನ್ ಆಗ್ಬೇಕಂತಂದ್ರೆ ಈ ವಿಡಿಯೋದ ಕೆಳಗೆ ಅದ್ರ ಲಿಂಕ್ ಕೊಟ್ಟೇನಿ. ಆ ಲಿಂಕ್ ಮುಖಾಂತರ ನನ್ನ ಕಮ್ಯುನಿಟಿಗೆ ನೀವು ಜಾಯ್ನ್ ಆಗ್ಬೋದು. ಮತ್ತೆ ಹೊಸ ವಿಷಯಗಳೊಂದಿಗೆ ಮತ್ತೆ ಭೇಟಿ ಆಗೋಣ ಅಂತ. ನಮಸ್ತೆ.